ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಈ ನಟ್ಸಿನ ಉಂಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಾಕ್ಲೇಟ್ ಮಾಡೋಣ. ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾಕೋ ನಟ್ ಬೈಟ್ಸ್ನ ಮಾಡೋಣ ಇವತ್ತು. ಮೊದಲನೇದಾಗಿ ಬೆಲ್ಲದ ಚಾಕ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಡಬಲ್ ಬಾಯ್ಲರ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕುದಿಯೋ ನೀರನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಗ್ಲಾಸ್ ಬೌಲಲ್ಲಿ ಒಂದು ಅರ್ಧ ಕಪ್ಪು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ಪು ಬೆಲ್ಲದ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲಕ್ಕೆ ನೀರು ಹಾಕಿ ಕುದಿಸ್ಕೊಂಡಿರ್ತಕ್ಕಂಥದ್ದು. ಆಯಿತಾ? ಈಗ ಕೊಬ್ಬರಿ ಎಣ್ಣೆ ಹಾಗೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಅದಕ್ಕೆ 1 ಕಪ್ಪು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಕೋಕೋ ಪೌಡರ್ನ ಜರಡಿ ಹಿಡಿದು ಕೂಡ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಯಿತಾ? ಇದೇ ಟೈಮ್ನಲ್ಲೇ ನೀವು 1 ಟೇಬಲ್ ಸ್ಪೂನು ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ನನಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಸಿರಪ್ ಬೇಕಾಯಿತು. 1/4 ಕಪ್ಪು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲ್ ಆಗಿ 3/4 ಕಪ್ಪು ಬೆಲ್ಲದ ಸಿರಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಶೈನಿ ಟೆಕ್ಸ್ಚರ್ ಬಂದರೆ ಚಾಕ್ಲೇಟ್ ರೆಡಿ ಆಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನು ಆರ್ಲಿಕ್ಕೆ ಬಿಡೋಣ. ಈಗ ನಟ್ಸಿನ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರ್ಧ ಕಪ್ಪು ಬಾದಾಮಿಗೆ 1/4 ಕಪ್ಪು ಗೋಡಂಬಿ ಹಾಗೆ 1/4 ಕಪ್ಪು ಪಿಸ್ತಾನ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಕುಂಬಳಕಾಯಿ ಬೀಜ, 2 ಟೇಬಲ್ ಸ್ಪೂನು ಸೂರ್ಯಕಾಂತಿ ಬೀಜ ಹಾಗೆ 2 ಟೇಬಲ್ ಸ್ಪೂನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ಇದನ್ನೆಲ್ಲ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲವನ್ನೂ ಕೂಡ ಈಗ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ? ಈಗ ಜಾರ್ನಲ್ಲಿ ಹಾಕ್ಕೊಂಡು ನೋಡಿ, ಇಲ್ಲಿ ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ತರಿ ಆದರೆ ಸಾಕು. ಇದನ್ನು ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನನ್ನು ಇಟ್ಬಿಟ್ಟು ಈಗ ಅದಕ್ಕೆ 3/4 ಕಪ್ಪು ಬೆಲ್ಲದ ಸಿರಪ್ನ ನೋಡಿ ಇಲ್ಲಿ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಕುದಿ ಬರೋವರೆಗೂ ಈ ಥರ ಕುದಿಸ್ಕೊಂಡು ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ನಟ್ಸು ಮತ್ತು ಸೀಡ್ದು, ಆ ಮಿಕ್ಸ್ಚರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗ್ರೈಂಡ್ ಮಾಡುವಾಗ 1-2 ಏಲಕ್ಕಿ ಪೀಸ್ ಕೂಡ ಹಾಕ್ಕೊಳ್ಬೋದು. ಆಯಿತಾ? ಇದಕ್ಕೆ 2 ಟೇಬಲ್ ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಜೊತೆ ಎಲ್ಲ ಕಳಿಸ್ಬೋದು. ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಾನಿಲ್ಲಿ ಇವತ್ತು ಸಿಲಿಕಾನ್ ಮೌಲ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಅದರೊಳಗೆ ಈ ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲದಕ್ಕೂ. ಅದರ ಮೇಲ್ಗಡೆ ನಾನೀಗ ಬೆಲ್ಲದ್ದು ಚಾಕ್ಲೇಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು. ನೋಡಿ, ಈ ಥರ ಫಿಲ್ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಈ ಥರ ಸಿಲಿಕಾನ್ ಮೌಲ್ಡ್ ಬೇಕು ಅಂತ ಏನಿಲ್ಲ. ನಾನು ಜೇನುತುಪ್ಪದಿಂದ ನಾನೊಂದು ಚಾಕ್ಲೇಟ್ ರೆಸಿಪಿ ಅಪ್ಲೋಡ್ ಮಾಡಿದ್ದೆ ಮುಂಚೆ. ಅದನ್ನು ಸ್ಟೀಲ್ ಪ್ಲೇಟಲ್ಲಿ ಮಾಡಿದ್ದೆ ಅಲ್ವಾ, ಅದೇ ರೀತಿಯೂ ಕೂಡ ಮಾಡ್ಕೋಬೋದು. ಚಾಕ್ಲೇಟನ್ನು ಸ್ಟೀಲ್ ಪ್ಲೇಟಿಗೆ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಅದರ ಮೇಲೆ ಈ ಡ್ರೈ ನಟ್ಸ್ದು ಮಿಕ್ಸ್ಚರ್ ಹಾಕಿಬಿಟ್ಟು ಚಾಕ್ಲೇಟ್ ಲೇಯರ್ನ ಅದರ ಮೇಲ್ಗಡೆ ಹಾಕಿ ಅದನ್ನು ಸ್ಲೈಸರನ್ನು ಕೂಡ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಉಂಡೆ ಕೂಡ ರೆಡಿಯಾಗಿದೆ. ನೋಡಿ, ಮಿಕ್ಸ್ಚರಿಂದ ನಾವು ಈ ರೀತಿ ಉಂಡೆ ಕೂಡ ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಉಂಡೆ. ಹಾಗೆ ಈಸಿಯಾಗಿ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ನೋಡಿ, ಇಲ್ಲಿ ಇದು ಫ್ರೀಝರಲ್ಲಿ ಇಟ್ಟಿದೆ. ಇದು ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಇದು ಸೆಟ್ ಆಗಬೇಕು. ನಾನೀಗ ತೆಗೆದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇವತ್ತು ಮಾಡಿದರೆ ಅದನ್ನು ನಾಳೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾಡಿದ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಈ ಒಂದಿನ ನೀವು ಇಟ್ಟು ತಿನ್ನೋದ್ರಿಂದ ಚಾಕ್ಲೇಟ್ ಕೂಡ ಹಾರ್ಡಾಗಿರುತ್ತಲ್ವ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ಲೈಸ್ ಮಾಡಿ ಕೊಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು. ಆಯಿತಾ? ಮನೆಯಲ್ಲಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಉಂಡೆಯನ್ನು ಚಾಕೋನಟ್ ಬೈಟ್ಸು ಹಾಗೆಯೇ ಚಾಕ್ಲೇಟನ್ನು ಕೂಡ ಮಾಡ್ಕೋಬೋದು. ರೆಸಿಪಿಯಲ್ಲಿ ಉಳಿದಿರ್ತಕ್ಕಂಥ ಚಾಕ್ಲೇಟನ್ನು ನಾನು ಔಟ್ಸೈಡಲ್ಲಿ ತರ್ತೀವಲ್ಲ ಚಾಕ್ಲೇಟ್ ಬಾಕ್ಸು, ಆ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಟ್ರೇಯನ್ನು ಯೂಸ್ ಮಾಡಿಕೊಂಡು ಚಾಕ್ಲೇಟ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಚಾಕ್ಲೇಟು ಗಟ್ಟಿಯಾಗಿ ಸೆಟ್ ಆಗೋ ತನಕ ಅನ್ಸೊತ್ತು ಫ್ರೀಝರಲ್ಲಿ ಇಡೋದು ಒಳ್ಳೆಯದು. ಆಯಿತಾ? ನೀವು ಕೂಡ ಇವೆಲ್ಲ ರೆಸಿಪಿಯನ್ನು ಕೂಡ ಮಾಡಿ ನೋಡಿ. ಇವೆಲ್ಲ ತುಂಬಾ ಈಸಿ ರೆಸಿಪೀಸು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.